ಮಂಡ್ಯದಲ್ಲಿನ ಶಿಕ್ಷಕಿ ದೀಪಿಕಾ ಕೊಲೆ ಕೇಸ್ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. 2 ವಿಶೇಷ ತಂಡವನ್ನ ರಚನೆ ಮಾಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮಂಡ್ಯದಲ್ಲಿನ ಶಿಕ್ಷಕಿ ದೀಪಿಕಾ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಈಗ 2 ವಿಶೇಷ ತಂಡಗಳನ್ನು ರಚಿಸಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಒಬ್ಬನೇ ದೀಪಿಕಾರನ್ನ ಕೊಲೆಗೈದು ಹೂತು ಹಾಕಲು ಸಾಧ್ಯವಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ತಾ ಇದ್ದಾರೆ. ನಾಪತ್ತೆಯಾಗಿರುವಂತಹ ನಿತೀಶ್ಗೂ ದೀಪಿಕಾಗೂ ಸಂಬಂಧ ಏನಿತ್ತು? ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಪೊಲೀಸರು ಈಗ ಆರಂಭಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಂದೀಶ್, ದೀಪಿಕಾ ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾವ್ಯಾವ ಆಯಾಮಗಳಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು? ನಂದೀಶ್. ಖಂಡಿತ ಮಧುಸೂದನ್, ಏನು ಮೇಲುಕೋಟೆಯ ಶಿಕ್ಷಕಿ ದೀಪಿಕಾ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಅಂದರೆ ಆಕೆಯ ಕೊಲೆಯ ಸುತ್ತ ಹಲವು ಅನುಮಾನಗಳು ಮೂಡ್ತಾ ಇದೆ. ಅಂದರೆ ಕೊಲೆಗೈದವರು ಯಾರು ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆ ಆಗಿರುವಂಥದ್ದು. ಆ ಒಂದು ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಏನು ಬೆಟ್ಟದ ತಪ್ಪಲಿನಲ್ಲೇ ಈ ಒಂದು ರೀತಿಯ ದುಷ್ಕೃತ್ಯ ನಡೆದಿದೆ. ಇದು ಯಾರಿಗೂ ಕಣ್ಣಿಗೂ ಕೂಡ ಕಾಣಲಿಲ್ವಾ? ಇನ್ನು ಕೇವಲ ಅಂತಕ್ಕ ಇವಾಗೇನು ಅವರ ಕುಟುಂಬಸ್ಥರು, ದೀಪಿಕಾ ಕುಟುಂಬಸ್ಥರು ಒಂದಷ್ಟು ಅನುಮಾನವನ್ನ ಓರ್ವ ಯುವಕನ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಕೇವಲ ಆತನೊಬ್ಬನೇ, ಅಂದ್ರೆ ಏನು ನಿತೀಶ್ ಇದ್ದಾನೆ, ಅದೇ ಗ್ರಾಮದ ಮಾಣಿಕನಹಳ್ಳಿ ಗ್ರಾಮದ ನಿತೀಶ್ ಅವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆತನೇ ಒಬ್ಬನೇ ಕೊಲೆಗೈದ್ನ ಅಥವಾ ಆತನ ಜೊತೆ ಹಲವಾರು ಏನಾದ್ರೂ ಕೈ ಜೋಡಿಸಿದಾರ ಅಂತಕರು ಎಂಬ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮಂಡ್ಯ SP ಎನ್ ನಿತೀಶ್ ರವರ ನೇತೃತ್ವದಲ್ಲಿ 2 ವಿಶೇಷ ತಂಡಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಆ ಒಂದು ವಿಶೇಷ ತಂಡ ಇದೀಗ ಒಂದು ಕಡೆ ಏನು ಅನುಮಾನವನ್ನು ಹೊತ್ತಿರುವಂತಹ ನಿತೇಶ್ ರವರ ಮೇಲೆ ಆತನ ಪತ್ತೆಗೂ ಕೂಡ ಇದೀಗ ಮುಂದಾಗಿದ್ದಾರೆ. ಮತ್ತೊಂದು ತಂಡ ಒಂದು ಇಲ್ಲಿನ ಕುಟುಂಬಸ್ಥರ ಒಂದು ವಿಚಾರಣೆಯನ್ನು ಕೂಡ ನಡೆಸಲು ಕೂಡ ಮುಂದಾಗಿರುವಂತದ್ದು. ಕಾರಣ ಅಂತಂದ್ರೆ ಪೊಲೀಸರು ಆ ಏನು ದೀಪಿಕಾಳ ಮೃತದೇಹವನ್ನ ಪತ್ತೆ ಹಚ್ಚುವ ಮುನ್ನವೇ ಏನು ದೀಪಿಕಾ ಕುಟುಂಬಸ್ಥರೇ ಆ ಒಂದು ಮೃತದೇಹವನ್ನು ಪತ್ತೆ ಹಚ್ಚಿರುವಂಥದ್ದು. ಅಂದರೆ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟರು. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಂತ ಬಳಿಕ ಒಂದು ಬೈಕ್ ಏನನ್ನು ಪೊಲೀಸರು ಕೂಡ ವಶಪಡಿಸಿಕೊಂಡಿರುವಂಥದ್ದು. ಆ ಸ್ಥಳದಲ್ಲಿ ಒಂದಷ್ಟು ಅನುಮಾನ ಅವರ ಕುಟುಂಬಸ್ಥರಲ್ಲಿರುತ್ತೆ. ಅವರು ಕೂಡ ಸ್ಥಳಕ್ಕೆ ತೆರಳಿ ಆ ಒಂದು ಮೃತದೇಹವನ್ನು ಪತ್ತೆ ಹಚ್ಚಿದ್ದಾರೆ. ಅಂದರೆ ಇದೇ ಸ್ಥಳದಲ್ಲಿ ಊತ ಹಾಕಿದ್ದಾರೆ, ಇಲ್ಲಿ ಸ್ಮೆಲ್ ಬರ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪೊಲೀಸರಿಗೆ ಮಾಹಿತಿನ ಕೊಟ್ಟಿದ್ದೆ ದೀಪಿಕಾ ಕುಟುಂಬಸ್ಥರು. ಆ ನಿಟ್ಟಿನಲ್ಲಿ ಅವರು ಯಾರ್ಯಾರು ಹೋಗಿದ್ರು, ಅವ್ರಿಗೆ ಯಾವ ರೀತಿ ಗೊತ್ತಾಯಿತು, ಇದೇ ಸ್ಥಳದಲ್ಲಿ ಊತಿದ್ದಾರೆ ಎಂಬುದು ಮಾಹಿತಿ ಹೇಗೆ ಗೊತ್ತಾಯಿತು, ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು, ಮೇಲುಕೋಟೆ ಪೊಲೀಸರು ಇದೀಗ ಸಂಪೂರ್ಣವಾಗಿ ಒಂದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮಂಡ್ಯ SP ಎನ್ ನಿತೀಶ್ ರವರ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆ ಒಂದು ತನಿಖೆಯಲ್ಲೂ ಕೂಡ ಯಾರ್ಯಾರೇನು ಭಾಗಿಯಾಗಿದ್ದಾರೆ ಅಥವಾ ಕೇವಲ ಆ ವ್ಯಕ್ತಿ ಭಾಗಿಯಾಗಿದ್ದಾನ, ಆ ನಿಟ್ಟಿನಲ್ಲೂ ಕೂಡ ಹಲವಾರು ಆಯಾಮಗಳಲ್ಲಿ ಇದೀಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.